ಏನು ನೋಡ್ತಿದ್ದೀರಾ? ಇವತ್ತು ಹತ್ತಿ ಮಾರ್ಕೆಟಲ್ಲಿ ಬಂದಿದ್ದೀವಿ. ಎಲ್ಲರ ಹತ್ತಿ ರೇಟ್ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಅಲ್ಲಿ ಹೋಗೋಣ. ನಮಸ್ತೆ. ತಮ್ಮ ಹೆಸರು? ಸೂಗೂರು ನಾಗರಾಜ್ ಅಂತ. ಸೂಗೂರು ತಾಲೂಕು. ಓಕೆ ಹೋಬಳಿ. ಸರ್, ಏನಿಲ್ಲ, ಹತ್ತಿ ಹಾಕ ಬಂದಿದ್ರ ಮಾರ್ಕೆಟ್ಗೆ ಇವತ್ತು? ಏನೇನ್ ರೇಟ್ ಇದೆ ಹತ್ತಿ? DCH 8 ರಿಂದ 10. ಮತ್ತೆ ಮತ್ತೆ ಬನ್ನಿ 11,000 ಐತೆ. 11,000 ಐತೆ. ಈ ವರ್ಷ ಹತ್ತಿ ಬೆಳೆಯೋ ರೈತರದು ಏನು? ಹತ್ತಿ ಬೆಳೆ ಕಮ್ಮಿ ಈ ಸರಿ. ಇಳುವರಿ ಕಮ್ಮಿ. ಬೆಳೆ ಹಾಕಿದಾರೆ, ಬೀಜ ಸುಮಾರು ಕೊಟ್ಟಿದ್ದಾರೆ ಅಂತೀರಾ? ಯಾವ ಬೀಜ ಹಾಕಿದ್ ನೀವು? ಅವು ಮೀನಾರ್ವ, JK ಚಾಮುಂಡಿ, ಇಂಡಮ್ಮು. ಈ ವರ್ಷ ಹತ್ತಿ ರೇಟ್ ಏನಾನ ಆಗುತ್ತಾ? ಹತ್ತಿ ರೇಟು ಆಗುತ್ತೆ ಅಂತಲೂ ಹೇಳಕ್ಕಲ್ಲ, ಆಗಲ್ಲ ಅಂತಲೂ ಹೇಳಕ್ಕಲ್ಲ. ಈಗ ನಡೀತಿರೋದು 8 ರಿಂದ 10,000. 8 ರಿಂದ 10,000 ನಡೀತಾ ಐತೆ. DCH. ಹೋದ ವರ್ಷ ಏನ್ ರೇಟ್ ಇತ್ತು? ಹೋದ ವರ್ಷ 16,000 ಚಿಲ್ಲರೆ ಆಯ್ತು. 16,000 DC ಹತ್ತಿನ 16,000 ಚಿಲ್ಲರೆ ಇತ್ತು. ಬನ್ನಿ ಹೋದ ಸರಿ 9,000 ಇತ್ತು. ಹೌದೇನು? ಈ ಸರಿ ಅದೇ ರೇಟ್ ಆಗಿದೆ. ಅದೇ ರೇಟ್ ಆಯ್ತು. ಹತ್ತಿಗೆ 1,000 ರೂಪಾಯಿ ಚಿಕನ್ ಐತೆ. ಒಂದು ಪಾಕೆಟ್ ಬೀಜಕ್ಕೆ ಕನಿಷ್ಠ ಅಂದ್ರೆ ಒಂದು 4-5 ಕ್ವಿಂಟಲ್ ಈ ಸರಿ ಇಳುವರಿ ಐತೆ ಅಷ್ಟೇ. ಹೋದ ಸರಿ ಎಲ್ಲ 10 ಕ್ವಿಂಟಲ್ವರೆಗೂ ಇಳುವರಿ ಇತ್ತು. ಈ ಸರಿ ಏನ್ ಸಮಸ್ಯೆ ಅಂತೀರಾ? ಬೀಜದ್ದೇ ಫಾಲ್ಟು. ನೀವು ನೋಡಿ ತಗೊಂಬೇಕಲ್ಲ, ಅನುಭವ ಇರೋ. ಅಲ್ಲ, ಎಲ್ಲಾ ಕಡೆಗೂ ಅದೇ ಆಗಿರೋದು, ಒಂತಾಗೇನಲ್ಲ. ಹೌದಾ? ಎಲ್ಲಾ ಕಡೆಗೂ ಅದೇ ಆಗಿರೋದು. ಸರಿ. ಈ ಸರಿ ಹತ್ತಿ ಬೆಳೆ ಒಂದು ನಮ್ಮೂರ ಒಂಥರ ಆಗಿ ಪಕ್ಕದೂರ ಒಂಥರ ಆಗಿದ್ರೆ ನಮ್ಮ ಇದು ಅಂತ ಹೇಳ್ಬೋದಾಯ್ತು. ಈಗ ಎಲ್ಲಾ ಕಡೆಗೂ ಒಂದೇ ತರ ಆಗಿರೋದು ಬೀಜದ್ದೇ ಫಾಲ್ಟ್. ಸರಿ, ಫಾಲ್ಟ್ ಅಂತ ಹೇಳಿದ್ರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರ ರೈತರು ನೀವು? ಗೌರ್ಮೆಂಟ್ಗಾಗ್ಲಿ ಮತ್ತೊಬ್ರಿಗಾಗ್ಲಿ ಏನ್ ಹೇಳ್ತೀರಿ? ಬೀಜ ಫಾಲ್ಟ್ ಅಂದ್ರೆ ಒಂದ್ಸರಿ ಒಳ್ಳೆ ಬೀಜ ಕೊಡ್ತಾರೆ, ಆಮೇಲೆ ಬೀಜ ಸೇಲ್ ಆಗಲ್ಲ ಅಂದ್ರೆ ಸ್ಟಾಕ್ ಬೀಜ ಕೊಟ್ಟು ರೈತರನ್ನ ಹಾಳು ಮಾಡ್ತಾರೆ. ರೈತರಿಗೆ ಎಷ್ಟು ಸಮಸ್ಯೆ ಆಗುತ್ತೆ, ಅವ್ರದ್ದೊಂದು ನೋಡ್ಕೊಂಡ್ಬಿಟ್ರೆ ಆಯ್ತಾ? ಅವ್ರ ಕಂಪ್ನಿಯವ್ರು ಅವ್ರದ್ದೇನು ಹೋಗೋದೇನೈತೆ ಹೇಳೋ, ರೈತರು ಹಾಳಾಗೋದು ಅದೇ ನಂಬಿ ಜೀವನ ಮಾಡೋರು ತುಂಬಾ ಜನ ಇರ್ತಾರೆ. ಈ ತರ ಬೀಜ ಕೊಡ್ತಾ ಇಲ್ಲ. ಗೌರ್ಮೆಂಟ್ ಏನು ಹೇಳಕ್ ಇಷ್ಟಪಡ್ತೀರಾ? ಗೌರ್ಮೆಂಟ್ನವ್ರು ಅವ್ರು ಏನ್ ಮಾಡ್ತಾರೆ, ಅವ್ರ ಪಾಟಿಗೆ ಅವ್ರು ಅಲ್ಲಿ ಇರ್ತಾರೆ, ಅವ್ರ ರೈತರು ಏನೋ ಹಾಳಾಗೋಲ್ಲ ಅಂತ ಅವ್ರ ಪಾಟಿಗೆ ಅವ್ರು ಇರ್ತಾರೆ. ಯಾವುದೇ ಬೀಜ ಒಂದು ಮನೆ ಉಳಿಯೋದಕ್ಕೋಸ್ಕರ ಇಡೀ ರಾಜ್ಯದ ಎಷ್ಟೋ ರೈತರ ಮನೆ ಹಾಳು ಮಾಡಬೇಡ್ರಿ, ಬೀಜಗಳನ್ನ ಒಳ್ಳೆ ಕೊಡ್ರಿ. ಗೌರ್ಮೆಂಟ್ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು, ಕೃಷಿ ಸಚಿವರು ಅವರು ಇವರು ಎಲ್ಲ. ಹೌದು. ಧನ್ಯವಾದಗಳಣ್ಣ, ಇಷ್ಟು ಮಾಹಿತಿ ನೀಡಿದ್ದಕ್ಕೆ. ಧನ್ಯವಾದ.